ಲಾಂಗ್ ಹೇರ್ಸ್ ಯಾರ್ಯಾರಿಗಿಷ್ಟ ಈ ವಿಡಿಯೋನ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಯ್, ನನ್ನ ಹೆಸರು ಶ್ವೇತಾ. ವೆಲ್ಕಮ್ ಟು ಮೈ ಚಾನಲ್. ನನಗೆ ಹೇರ್ ಕೇರ್ ಅಂದರೆ ತುಂಬ ಇಷ್ಟ. ನಾನು ರೆಗ್ಯುಲರಾಗಿ ಮಾಡ್ತಾ ಇರ್ತೀನಿ. ಒಬ್ರೊಬ್ರಿಗೆ ಹೇರ್ ಕೇರ್ ಮಾಡೋದು ಒಂದು ಸ್ವಲ್ಪ ಬೋರಿಂಗ್ ಕೆಲಸ ಅಂತ ಅನ್ನಿಸುತ್ತೆ. ಬಟ್ ನನಗೆ ನಾನು ಇಷ್ಟಪಟ್ಟು ಮಾಡ್ತೀನಿ. ನಂದು ಯಾವಾಗಲೂ ಸ್ಕೂಲ್ ಟೈಮ್ ಇದ್ದಾಗಲಿಂದನೂ ನನ್ನ ಹೇರ್ಸ್ ತುಂಬ ಲಾಂಗ್ ಆಗಿದೆ. ಇನ್ನೂ ಥಿಕ್ಕಾಗಿದ್ವು ಆ ಟೈಮಲ್ಲಿ. ಬಟ್ ಇವಾಗ ಒಂದು ಸ್ವಲ್ಪ ಥಿನ್ ಆಗಿಬಿಟ್ಟಿದ್ದಾವೆ. ಮ್ಯಾರೇಜ್ ಲೈಫು, ಬೇಬಿನ ಕೇರು, ಆ ಮಿಡಲಲ್ಲಿ ಹೇರ್ನ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಎಲ್ರಿಗೂ. ನನಗೂ ಸ್ಟಾರ್ಟಿಂಗಲ್ಲಿ ಆಗ್ತಿರಲಿಲ್ಲ. ನಾನು ಮಾತ್ರ ಯಾವಾಗಲೂ ರೆಗ್ಯುಲರಾಗಿ ಮನೇಲಿ ಬನ್ ಹಾಕ್ಕೊಂಡೇ ಇದ್ಬಿಡ್ತೀನಿ. ನನಗೆ ಅಷ್ಟು ಹೇರ್ನ ಬಾಚಿಕೊಂಡು ಅದನ್ನು ತಲೆನ ಕಟ್ಕೊಳೋದು ಅಷ್ಟು ಟೈಮ್ ಸಿಗೋಲ್ಲ. ಬಟ್ ನಾನು ಮ್ಯಾನೇಜ್ ಮಾಡ್ತೀನಿ. ಪ್ರೆಗ್ನೆನ್ಸಿ ಆದಮೇಲೂ ಒಂದು ಮಗು ಹುಟ್ಟಿದ ಮೇಲೆ ಇಷ್ಟು ಚೆನ್ನಾಗಿ ಹೇರಿದೆ ಅಂದರೆ ನಾನು ಏನೇನು ಯೂಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ನಾನು ರೆಗ್ಯುಲರಾಗಿ ಆಯಿಲಿಂಗ್ ಮಾಡ್ತೇನೆ. ಆಯಿಲಿಂಗ್ ಅಂದರೆ ಕಂಪಲ್ಸರಿ ಗೊತ್ತಾ. ನೀವು ಎಷ್ಟು ಚೆನ್ನಾಗಿ ಆಯಿಲ್ನ ತೊಗೊಂಡು ಫಸ್ಟೆಲ್ಲ ನಾನು ಡಬಲ್ ಬಾಯ್ಲಿಂಗ್ ಪ್ರೊಸೆಸ್ಸಿಂದ ಆಯಿಲ್ನ ಹಚ್ಕೊತಿದ್ದೆ. ಇವಾಗ ಅಷ್ಟು ಟೈಮ್ ಸಿಗೋಲ್ಲ ಅಂಥೇಳಿ ಆಯಿಲ್ನ ಒಂದು ಬಾಟಲಲ್ಲಿ ಇದರಲ್ಲಿ ಯಾವ್ದು ಗೊತ್ತಾ, ಕೊಕೊನಟ್ ಆಯಿಲು, ಕೋಲ್ಡ್ ಪ್ರೆಸ್ಡ್ ಆಯಿಲು, ಪ್ಯೂರ್ ಆಯಿಲು. ನಿಮ್ಮ ಕಡೆ ಎಲ್ಲಿ ಕೊಕೊನಟ್ ಆಯಿಲು ಪ್ಯೂರಾಗಿ ಸಿಗುತ್ತೆ ನೋಡಿ, ಅದನ್ನು ತಗೊಂಡು ಯೂಸ್ ಮಾಡ್ಕೊಳ್ಳಿ. ನಮ್ಮ ಕರ್ನಾಟಕದಲ್ಲಂತೂ ಕೊಬ್ಬರಿ ಎಣ್ಣೆಗೆ ಏನೂ ಬರ ಇಲ್ಲ. ನಿಮಗೆಲ್ಲಾದರೂ ಕೊಬ್ಬರಿ ತೊಗೊಂಡು ಹೋಗಿದ್ರೆ ಎಣ್ಣೆ ಹಿಡಿಸ್ಕೊಡ್ತಾರೆ. ಆ ಎಣ್ಣೆನ ತೊಗೊಂಡು ಬನ್ನಿ. ಅದರಲ್ಲಿ ಒಂದು ಸ್ವಲ್ಪ ಕರಿಬೇವು, ಮೆಂತ್ಯ ಕಾಳು, ಆಮೇಲೆ ಯಾವ್ಯಾವ ಹರ್ಬ್ಸ್ ಹೇರ್ಸಿಗೆ ಚೆನ್ನಾಗಿ ಅನಿಸುತ್ತೆ ಅವನ್ನೆಲ್ಲ ಯೂಸ್ ಮಾಡಿ. ನಾನು ಮಾತ್ರ ಕರಿಬೇವು ಹಾಕ್ತೀನಿ, ಮೆಂತ್ಯ ಕಾಳು ಹಾಕ್ತೀನಿ, ಕಲೋಂಜಿ ಬೀಜನ ಹಾಕ್ತೀನಿ. ಅದು ಮಾತ್ರ ಹೇರ್ಸಿಗೆ ತುಂಬ ಚೆನ್ನಾಗಂತೆ. ಅಂತಲ್ಲ, ಕಂಪಲ್ಸರಿ ಹಾಕಬೇಕು. ಅದು ತುಂಬ ಚೆನ್ನಾಗಿರುತ್ತೆ. ಅದು ಅಲ್ಲದೆ ಅವನ್ನೆಲ್ಲ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ ಅದನ್ನು ಒಂದು ಬಾಟಲ್ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಆಯಿಲಿಂಗ್ ಮಾಡಿ. ಆಯಿಲಿಂಗ್ ಮಾಡಿದ್ಮೇಲೆ ಕಂಪಲ್ಸರಿ ಹೇರ್ಸ್ನ ಬಾಚ್ಕೋಬೇಕಾಗುತ್ತೆ. ಚೆನ್ನಾಗಿ ಟ್ಯಾಂಗಲ್ ಫ್ರೀ ಮಾಡಿಕೊಂಡು ಹೇರ್ನ ಬಾಚ್ಕೊಳ್ಳಿ. ಎಷ್ಟು ಹೇರ್ಸ್ನ ನೀವು ಚೆನ್ನಾಗಿ ಬಾಚಿಕೊಂಡು ಆಮೇಲೆ ಬ್ರೀಡ್ ಹಾಕ್ತೀರ ನೋಡಿ, ಅಷ್ಟು ನಿಮ್ದು ಹೇರ್ ಫಾಲ್ ಕಡಿಮೆ ಆಗುತ್ತೆ. ಆಯಿಲಿಂಗ್ ಮಾಡಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಚೆನ್ನಾಗಿ ರೂಟಿಗೆ ಮಸಾಜ್ ಕೊಡಿ. ಮಸಾಜ್ ಕೊಟ್ಟರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಅದರಿಂದ ಹೇರ್ ಫಾಲು ಕಂಟ್ರೋಲ್ ಆಗುತ್ತೆ. ಹೇರ್ಸಿಗೆ ನರಿಶ್ಮೆಂಟ್ ಇರುತ್ತೆ. ಆಮೇಲೆ ಹೇರ್ಸು ಸಾಫ್ಟು ಮಾಯ್ಶ್ಚರ್ಡ್ ಆಗಿರುತ್ತೆ, ಶೈನಿ ಕೂಡ ಆಗಿರುತ್ತೆ. ನಾನು ನೋಡಿ ಹೇರ್ಸ್ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆ್ಯಂಡ್ ಶೈನಿಂಗ್ ಕಾಣಿಸ್ತಿದೆ ಅಂತಂದೇಳಿ. ಎಕ್ಸ್ಟರ್ನಲ್ ಕೂಡ ಅಲ್ಲ, ಇಂಟರ್ನಲ್ಲಿ ಕೂಡ ಒಂದು ಸ್ವಲ್ಪ ಏನಾದರೂ ಫುಡ್ಡು ಚೆನ್ನಾಗಿ ತೊಗೊಳ್ಳಿ. ಪ್ರೆಗ್ನೆನ್ಸಿ ಆದಮೇಲೆ ಅಂತೂ ಬೇಬಿ ಕೇರಿಂದ ಫುಡ್ ಮನೇಲಿ ಚೆನ್ನಾಗೇ ಕೊಟ್ಟಿರ್ತಾರೆ. ಆ ಫುಡ್ಡಿಂದ ನಿಮ್ಮ ಹೇರ್ಸು ಗ್ರೋ ಆಗೋ ಚಾನ್ಸಸ್ ಇರುತ್ತೆ. ಬೇಬಿ ಆದಮೇಲೆ ಒಂದು ಸ್ವಲ್ಪ ಹೇರ್ ಕೇರ್ ಮಾಡಬೇಕು ಅಂದರೆ ಒಳಗೆ ಇಂಟೀರಿಯರ್ ಆಗಿಯೂ ಒಂದು ಸ್ವಲ್ಪ ಫುಡ್ಡು ಚೆನ್ನಾಗಿ ತೊಗೊಳ್ಬೇಕು. ಅದಾದಮೇಲೆ ರೆಗ್ಯುಲರಾಗಿ ಈ ವಿಂಟರಲ್ಲಿ ಕಾಮನಾಗಿ ಪ್ರಾಬ್ಲಮ್ ಏನು ಗೊತ್ತಾ, ಡ್ಯಾಂಡ್ರಫ್ ಅಂದರೆ ಎಲ್ರಿಗೂ ಆಗೇ ಆಗುತ್ತೆ. ಡ್ಯಾಂಡ್ರಫಿಂದು ರೆಮಿಡಿ ಹೇಳಬೇಕು ಅಂದರೆ ತಲೆಗೆ ಕರ್ಡ್ನ ಅಪ್ಲೈ ಮಾಡಿ ತುಂಬ ಚೆನ್ನಾಗಿ ಡ್ಯಾಂಡ್ರಫ್ ಅಂತೂ ಹೊರಟೇ ಹೋಗಿಬಿಡುತ್ತೆ. ಒಬ್ರೊಬ್ಬರಿಗೆ ಕರ್ಡ್ ಶೀತ ಅಲ್ವಾ, ಇವಾಗ ಬೇರೆ ವಿಂಟರು, ಆ ಟೈಮಲ್ಲಿ ಕರ್ಡ್ನ ಅಪ್ಲೈ ಮಾಡಿದರೆ ಕೋಲ್ಡ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಅಂಥವ್ರು ಮಾತ್ರ ಅದನ್ನು ಆಗಲಿಲ್ಲ ನಮಗೆ ಅಂತಂದರೆ ಚೆನ್ನಾಗಿ ರೆಗ್ಯುಲರಾಗಿ ಹೆಡ್ ವಾಶ್ನ ಮಾಡ್ತಾಯಿರಿ. ವಾರಕ್ಕೆ 1-2 ಸತಿ ಹೆಡ್ ವಾಶ್ ಮಾಡಿ. ಇಲ್ಲಾಂದರೆ ಹೇರ್ ಮಾಸ್ಕ್ ಕಂಪಲ್ಸರಿ ಅಪ್ಲೈ ಮಾಡ್ತಾಯಿರಿ. ಯಾರಿಗೆ ಅಲೋವೆರಾ ಜೆಲ್ ಸೂಟ್ ಆಗುತ್ತೋ, ಮೀನ್ಸ್ ನೀವು ಮಾರ್ಕೆಟಿಂದ ಅಲೋವೆರಾ ಜೆಲ್ ಅಲ್ಲ, ನ್ಯಾಚುರಲಾಗಿ ಅಲೋವೆರಾ ಗಿಡನ ನೀವು ಮನೇಲಿ ಬೆಳೆಸಿರ್ತೀರಲ್ವ, ಆ ಥರದ್ದು ಇದ್ದರೆ ನಿಮ್ಮ ಕಡೆ ಅದನ್ನು ಏನಿಲ್ಲ, ಡೈರೆಕ್ಟಾಗಿ ಕಟ್ ಮಾಡಿ ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಅದಕ್ಕೆ ಸೈಡಿಗೆ ಇಟ್ಬಿಡಿ. ಅದೇನು ಎಲ್ಲೋ ಪಾರ್ಟ್ ಬರುತ್ತಲ್ಲ ಅದನ್ನು ತೆಗೆದುಬಿಡಿ, ಇಲ್ಲಾಂದರೆ ವಾಶ್ ಮಾಡಿಬಿಡಿ. ಎಲ್ಲೋ ಪಾರ್ಟ್ ಏನಾದರೂ ನಿಮ್ಮ ತಲೆಗೆ ಹಚ್ಚಿದರೆ ಅದು ತುಂಬ ಅದರಲ್ಲಿ ವಿಷ ಇರುತ್ತಂತೆ, ಪಾಯ್ಸನ್ ಕಂಟೆಂಟ್ ಅದು ಏನಾದರೂ ನಿಮ್ಮದು ತಲೆ ಒಳಗಡೆ ಹೋದರೆ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಇಚ್ಚಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬ ತಲೆ ತುರ್ಕ ಬಂದುಬಿಡುತ್ತೆ. ಮತ್ತು ಅದರಿಂದ ಡ್ಯಾಂಡ್ರಫ್ ತುಂಬ ಬೆಳೆಯೋ ಚಾನ್ಸಸ್ಸು ಇರುತ್ತೆ. ಅದಕ್ಕೆ ಅಲೋವೆರಾ ಜೆಲ್ನ ನೀಟಾಗಿ ವಾಶ್ ಮಾಡಿ ಆಮೇಲೆ ತಲೆಗೆ ಹೆಡ್ಡಿಂದ ಫುಲ್ಲು ಕೆಳಗಡೆ ಮಟ ನೀವು ಅಪ್ಲೈ ಮಾಡಿದರೆ ನಿಮಗೆ ಕಂಡೀಷ್ನರೇ ಬೇಕಾಗಲ್ಲ. ಅಷ್ಟು ಚೆನ್ನಾಗಿ ಹೇರ್ಸ್ ಆಗುತ್ತೆ. ಸ್ಮೂತು, ಸಾಫ್ಟು, ಸಿಲ್ಕಿ ಆ ಥರ ಹೇರ್ಸ್ ಆಗುತ್ತೆ. ನನ್ನ ಹೇರ್ಸ್ ಕಂಡೀಷನ್ ಹೆಂಗಂದರೆ, ನನ್ನ ಹೇರ್ಸ್ ಆ್ಯಕ್ಚುಲಿ ಫಸ್ಟಿಂದನೂ ರಫ್ ಅಂದರೆ ನಾನು ಆಯಿಲಿಂಗ್ ಮಾಡಲಿಲ್ಲ ಅಂದರೆ ತಲೆ ಮೇಲೆ ಕೂದಲು ಹಿಂಗೆ ಎದ್ದು ನಿಂತ್ಕೊಂಡು ಬಿಡ್ತವೆ. ನಮ್ಮ ಮಮ್ಮಿ ಏನು ಹೇಳ್ತಿದ್ರು ಗೊತ್ತಾ, ಚಿಕ್ಕವಳಿದ್ದ, ನಿಂದೇನು ಮಗ ಕುದುರೆ ಥರ ಕೂದಲಿದ್ಯಾವ ಇದ್ದಾವೆ ಅಂತ ಹೇಳ್ತಿದ್ರು. ಮತ್ತು ಹಾರ್ಸ್ ಥರ ಕೂದಲು ರಫ್ ಆ್ಯಂಡ್ ಟಫ್ ಆಗಿದ್ದಾವೆ ಅಂತ, ಆ ಥರ ಹೇರ್ಸು. ಬಟ್ ಹಾಗಾಗಿ ನಾನು ಜಾಸ್ತಿ ಆಯಿಲ್ನ ಅಪ್ಲೈ ಮಾಡ್ತಾ ಇರ್ತೀನಿ. ಆಯಿಲಿಂದ ಹೇರ್ಸಿಗೆ ನರಿಶ್ಮೆಂಟ್ ಇರುತ್ತೆ, ತುಂಬ ಚೆನ್ನಾಗಿ ಹೇರ್ಸು ಸಾಫ್ಟಾಗಿ ಕಾಣಿಸುತ್ತೆ, ಶೈನಿಂಗ್ ಆಗಿರುತ್ತೆ. ಮತ್ತು ಹೇರ್ಸಿಗೆ ಸ್ಟ್ರೆಂತಿನ್ ಕೂಡ ಇರುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟು.
ನಾನು ಯಾವ ಥರ ಕೇರ್ ತೊಗೊತೀನಿ ಅಂತ ನೋಡ್ತಿದ್ದೀರಾ ಅಲ್ವಾ? ಬೇಬಿನ ತಗೊಂಡು ಹ್ಯಾಂಡಲ್ ಮಾಡೋದು ತುಂಬ ಕಷ್ಟನೇ ಆಗುತ್ತೆ. ಬಟ್ ಇವಾಗ ನಾನು ಅವ್ನಿಗೆ ಅಡ್ಜಸ್ಟ್ ಆಗ್ತಾಯಿದ್ದೀನಿ. ಅವನು ನನಗೆ ತುಂಬ ಮಟ್ಟಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ. ಅವನ್ನ ತಗೊಂಡು ವೀಡಿಯೋ ಮಾಡೋದು ನನಗೇನು ದೊಡ್ಡದಾಗಿ ಅನ್ನಿಸ್ತಿಲ್ಲ. ಇವಾಗ ನಾನು ಮ್ಯಾನೇಜ್ ಮೈಸೆಲ್ಫ್ ಅಂತ ಅನ್ನಿಸ್ತಿದೆ. ತುಂಬ ಸಪೋರ್ಟಿವ್ ಆಗಿರೋ ಹಸ್ಬೆಂಡು ಇದ್ದಾರೆ, ಮಗುನೂ ಇದೆ. ಮತ್ತೇನು ಬೇಕು ಹೇಳಿ ನಮಗೆ? ಮೇನ್ ಗೊತ್ತಾ? ಹೇರ್ ಫಾಲಿಗೆ ರೀಸನ್ ಏನು ಅಂದರೆ ಸ್ಟ್ರೆಸ್ ತಗೊಳೋದನ್ನ ಕಡಿಮೆ ಮಾಡಬೇಕು. ಆವಾಗಲೇ ನಿಮ್ಮ ಹೇರ್ ಫಾಲು ಕಡಿಮೆ ಆಗೋದು. ಅದಕ್ಕೆ ಸ್ಟ್ರೆಸ್ನ ಬಿಡಿ, ಹ್ಯಾಪಿಯಾಗಿರಿ, ಎಂಜಾಯ್ ಯುವರ್ ಮೂಮೆಂಟು. ಚೆನ್ನಾಗಿ ಟೇಕ್ ಕೇರ್ ಮಾಡಿ. ಫಸ್ಟ್ ಹೆಲ್ತಿಗೆ ಪ್ರಿಫರೆನ್ಸ್ ಕೊಡಿ. ಚೆನ್ನಾಗಿ ಊಟ ಮಾಡಿ. ಫ್ರೂಟ್ಸು, ವೆಜಿಟೇಬಲ್ಸು ಇವನ್ನೆಲ್ಲ ತಿನ್ನಿ. ಡ್ರೈ ಫ್ರೂಟ್ಸ್ ತಿನ್ನಿ. ಇದೆಲ್ಲ ಇಂಟೀರಿಯರ್ ಆಗಿ ಇದ್ದರೆ ನಿಮ್ಮ ಹೇರ್ಸ್ ಆಟೋಮೆಟಿಕಲಿ ಚೆನ್ನಾಗಿರುತ್ತೆ. ಆದರೂ ಚೆನ್ನಾಗಿ ಆಗ್ತಿಲ್ಲ ಅಂದರೆ ಏನಾದರೂ ರೆಮಿಡಿ ಯೂಸ್ ಮಾಡಬೇಕು ಅಂದರೆ ಇವನ್ನೆಲ್ಲ ನಾನು ಹೇಳಿದ್ನಲ್ಲ, ಆಯಿಲಿಂಗು, ಹೇರ್ ಮಾಸ್ಕು, ಶಾಂಪೂಯಿಂಗು, ಕಂಡೀಷ್ನರು ಈ ಥರ ಎಲ್ಲ ಯೂಸ್ ಮಾಡಿದರೆ ನಿಮ್ಮ ಹೇರ್ಸು ತುಂಬ ಚೆನ್ನಾಗಿ ಲಾಂಗಾಗಿ ಥಿಕ್ಕಾಗಿ ಬೆಳೆಯೋ ಚಾನ್ಸಸ್ ಇರುತ್ತೆ. ನಂದು ಈ ಮಿಡಲಲ್ಲಿ ಹೇರ್ ಫಾಲ್ ತುಂಬ ಕಂಟ್ರೋಲ್ ಆಗಿದೆ. ಮಿಡಲ್ಲು ನಂದು ಹೇರ್ ಫಾಲ್ ತುಂಬ ಜಾಸ್ತಿ ಆಗ್ತಿತ್ತು. ಬಟ್ ಹೇರ್ ಮಾತ್ರ ಇನ್ನೂ ಅಷ್ಟು ದಪ್ಪ ಅನ್ನಿಸ್ತಿಲ್ಲ. ತುಂಬ ಥಿನ್ ಆಗಿಬಿಟ್ಟಿದೆ. ಇವತ್ತಿಗೆ ಅಷ್ಟೇ. ಮತ್ತೆ ಸಿಗೋಣ. ಮತ್ತೆ ಒಳ್ಳೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಇದೇ ಥರ ನಾನು ವೀಡಿಯೋ ಮಾಡ್ತಾಯಿರ್ತೀನಿ. ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದರೆ ಲೈಕ್ ಮಾಡಿದರೆ ನನಗೊಂದು ಸ್ವಲ್ಪ ಖುಷಿಯಾಗುತ್ತೆ ಈ ಥರ ವೀಡಿಯೋಸ್ ಮಾಡೋಕ್ಕೆ. ಇವು ಬೇಬಿ ಹೇರ್ಸ್ ರೀಸೆಂಟಾಗಿ ಬಂದಿರೋದು. ಫಸ್ಟೆಲ್ಲ ಪೋನಿಟೇಲು, ಪಫ್ ಅಂತ ಹಾಕ್ತಿದ್ವಲ್ಲ, ಅದನ್ನು ಹಾಕೋದ್ರಿಂದ ಫ್ರಂಟ್ ಹೇರು ತುಂಬಾ ಹೋಗಿಬಿಟ್ಟಿತ್ತು. ಇವಾಗ ತುಂಬ ಚೆನ್ನಾಗಿ ಹೇರ್ಸ್ ಬರ್ತಾ ಇದ್ದಾವೆ. ಬೇಬಿ ಹೇರ್ಸು ಬಂದಿದ್ದಾವೆ. ಫೇಸ್ ತುಂಬ ಹೇರ್ಸ್ ಕಾಣಿಸ್ತಿದೆ. ಚೆನ್ನಾಗಿ ಬರ್ತಿದೆ. ಅವು ಒಂದು ಸ್ವಲ್ಪ ಲಾಂಗ್ ಆದವು ಅಂದರೆ ಹೇರ್ಸು ಕೂಡ ದಪ್ಪ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಹೇರ್ನ ಕೇರ್ ಮಾಡಿ. ನಿಮ್ಮ ಹೆಲ್ತ್‌ನ ಕೇರ್ ಮಾಡ್ಕೊಳ್ಳಿ. ಟೇಕ್ ಕೇರ್. ಬಾಯ್.